ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊದಲನೇದಾಗಿ ನನಗೆ ಇಂಥ ಒಂದು ಅದ್ಭುತವಾದಂತಹ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ ಸುಕುಮಾರ್ ಸರ್ಗೆ, ಹಾಗೆ ನಮ್ಮ ನಿರ್ದೇಶಕರಾದಂತಹ ಮಂಜುನಾಥ್ ಸರ್ ಮತ್ತು ರಾಜೇಶ್ ರಾಜ್ ಸರ್ಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆ ಅಂತಂದರೆ ಹಿರಿಯ ಕಲಾವಿದರ ಜೊತೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲನೇ ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ಬಂದು ಇಲ್ಲಿ ನಿಲ್ಲೋದಕ್ಕೆ ಕಾರಣ, ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ಕಾರಣ ಅದು ನನ್ನ ಮಾವ. ನಾನು ಏನೇ ನನ್ನನ್ನು 4 ಜನ ಕರೆದು, ಓ ನೀನು ಮಹಾಲಕ್ಷ್ಮಿ ಅಲ್ವಾ, ನೀನು DKD ಡ್ರಾಮಾ ಜೂನಿಯರ್ಸಲ್ಲಿ ಮಾಡಿದ್ಯಾ ಅಂತ ಕರೆದು ಗುರುತಿಸೋದಕ್ಕೆ ಕಾರಣ ಅದು ನನ್ನ ಮಾವ. ಅವರು ನನ್ನ ಬೆನ್ನೆಲುಬಾಗಿದ್ದಾರೆ. ಅವ್ರಿಗೆ, ನನ್ನ ಕುಟುಂಬಸ್ಥರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಸಿನಿಮಾ ಕಿಲಾಡಿ ಮೇಘ ಒಳ್ಳೆಯ ಯಶಸ್ಸನ್ನು ಕಾಣುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಚಿತ್ರ ಮೊದಲು ಪ್ರಾರಂಭ ಮಾಡಿರೋದು ನಮ್ಮ ರಾಜೇಶ್ ರಾಜ್ ಅಂತ ಡೈರೆಕ್ಟರ್ ಆಗಿದ್ರು. ಅವರು ಕಾರಣಾಂತರದಿಂದ ಪಾಪ ಅವ್ರಿಗೂ ಕೆಲವೊಂದು ಕೆಲಸ ಇತ್ತು. ಚೆನ್ನೈನಿಂದ ಬಂದು ನಿರ್ದೇಶನ ಹೊಡೆದ್ರು. ಚೆನ್ನೈನಲ್ಲೇ ನಿರ್ದೇಶನ ಮಾಡ್ತಾ ಇದ್ರು. ಅಲ್ಲಿಂದ ಇಲ್ಲಿಗೆ ಕನ್ನಡಕ್ಕೆ ಬಂತು. ಕನ್ನಡದಲ್ಲಿ ಒಂದಷ್ಟು ಕರ್ನಾಟಕ ಬಂದ್ಬಿಟ್ಟು ಇಲ್ಲೊಂದಷ್ಟು ಜಾಗಗಳಲ್ಲಿ ಶೂಟಿಂಗ್ ಮಾಡಿದ್ರು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಏನೋ ಕಾರಣಾಂತರದಿಂದ ಅವ್ರು ಊರಿಗೆ ಹೋಗ್ಬೇಕಾಯ್ತು. ಚೆನ್ನೈಗೆ ಹೋಗಕ್ಕೆ ಕಾರಣ ಇದ್ರಿಂದ ಅವ್ರಿಗೆ ಮತ್ತೆ ವಾಪಸ್ ಬರೋಕ್ಕಾಗಲಿಲ್ಲ. ಅದರಿಂದ ಸುಕುಮಾರ್ ಅವ್ರಿಗೆ ಸ್ವಲ್ಪ ತೊಂದರೆ ಆಗಿದ್ದರಿಂದ ಕೊನೆಗೆ ಅವ್ರು ಹೇಳಿದ್ರು, ರಾಜೇಶ್ ಅವ್ರು ಬರೋಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಮುಂದುವರಿಸಿ ಚಿತ್ರನ ಕಂಪ್ಲೀಟ್ ಮಾಡ್ಕೊಡಿ ಅಂತ ಕೇಳಿದ್ರು. ಆವಾಗ ನನಗೇನು ಗೊತ್ತಿಲ್ಲ, ನಾನು ಬರೀ ಅಸೋಸಿಯೇಟ್ ವರ್ಕ್ ಮಾಡಿದ್ದೀನಪ್ಪ, ನನಗೆ ನಿರ್ದೇಶನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ, ನೀನು 40 ವರ್ಷದಿಂದ ನೀನು ಸಿನಿಮಾ ರಂಗದಲ್ಲಿ ಇದೆಯಲ್ಲ, ನಿನ್ಗೆ ಅನುಭವಗಳು ಏನಿಲ್ವಾ, ಅದಿರುತ್ತೆ ನೋಡು ಅಂತೇಳಿ ಕೂತ್ಕೊಂಡು ಒಂದು ಇಡೀ ಸಿನಿಮಾ ತೋರಿಸಿದ್ರು. ಅವ್ರು ಮಾಡಿರೋಂಥ ಕಥೆಗಳನ್ನೆಲ್ಲ ತೋರಿಸಿದ್ರು. ಕತೆ ನೋಡ್ಕೊಂಡೆ. ಇವರು ಮಾಡೋದು ಬಿಟ್ಟಿರೋದ್ರಲ್ಲಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅದಕ್ಕೊಂದಷ್ಟು ಕಥೆಗಳನ್ನ ಸೇರಿಸಿ, ಒಂದು ಸಾಂಗ್ಗಳನ್ನು ಸೇರಿಸಿ, ಒಂದಷ್ಟು ಫೈಟ್ ಸೇರಿಸಿ, ಎಲ್ಲ ಸೇರಿಸಿ ಒಂದು ಚಿತ್ರನ ಕೊನೆ ಹಂತಕ್ಕೆ ಚಿತ್ರನ ತಗೊಂಡ್ಬಂದು ನಿರ್ದೇಶನ ಮಾಡಿ ನಿಲ್ಸಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಈ ಚಿತ್ರಕ್ಕಿರಲಿ ಅಂತ ಕೇಳ್ಕೊಳ್ತಾ, ಪ್ರೇಕ್ಷಕರೆಲ್ಲರೂ ಕೇಳ್ಕೊಳ್ಳೋದಷ್ಟೇ, ಈ ಚಿತ್ರನ ಯಶಸ್ಸು ಮಾಡಿಕೊಡಿ ಅಂತೇಳಿ, ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ, ಆ ಚಿತ್ರದಿಂದ ನಿರ್ಮಾಪಕರು ಬೆಳೀಲಿ ಅಂತೇಳಿ ಕೇಳ್ಕೊತೀನಿ. ಈ ಚಿತ್ರಕ್ಕೆ ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೊಟ್ಟಂತ ಸುಕುಮಾರ್ ಸರ್ಗೆ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ 40 ವರ್ಷದ ಗೆಳೆಯ ನಾನು. ಅವರು ಡ್ಯಾನ್ಸರ್ಸ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಆದ್ವಿ ಸರ್. ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೋತಿದ್ವಿ, ಹಾಗೆ ಡ್ಯಾನ್ಸರ್ಸ್ ಆಗಿ ಸಿನಿಮಾಗೆ ಎಂಟ್ರಿ ಆದ್ವಿ. ಹಾಗೆ ನಾನು ಪಾತ್ರಗಳನ್ನು ಮಾಡ್ತಾ ಹಾಗೆ ಡಬ್ಬಿಂಗ್ ಇದಕ್ಕೆ ಎಂಟ್ರಿ ಆದೆ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದ್ರು. ಆಮೇಲೆ ಅವ್ರು ರಿಟೈರ್ಡ್ ಆಗಿ ಬಂದ್ಮೇಲೆ ಮತ್ತೆ ನಾವು ಒಂದಾದ್ಮೇಲೆ ಕೊನೆಗೆ ನಮ್ಗೊಂದು ಚಿತ್ರಕ್ಕೆ ನಿರ್ದೇಶನ ಮಾಡುವಂತ ಅವಕಾಶನ ಕೊಟ್ಟರು. ಅದು ರಾಜೇಶ್ ರಾಜ್ ಫಸ್ಟ್ ಮಾಡಿದ್ರು. ಆ ನಂತರದಲ್ಲಿ ನಾವು ಅವ್ರ ಕಾರಣಾಂತರ ಅದನ್ನ ಮಾಡೋಕ್ಕಾಗದೇ ಇರೋ ಕಾರಣದಿಂದ ನಾನು ಅದನ್ನು ಕಂಟಿನ್ಯೂ ಮಾಡಿ ಚಿತ್ರನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಸದ್ಯದಲ್ಲೇ ಇನ್ನೊಂದು ಮುಂದಿನ ತಿಂಗಳಲ್ಲಿ ನಮ್ಮ ಚಿತ್ರ ಬಿಡುಗಡೆಗೆ ಬರುತ್ತೆ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ, ಹಾರೈಕೆ ಎಲ್ಲರದ್ದು ಇರಬೇಕು ಅಂತ ಕೇಳ್ಕೊತೀನಿ.